ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 74ನೇ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಮನೋಜವಸ್ತೀರ್ಥಕರೋ ವಸುರೇತಾ ವಸುಪ್ರದಃ ವಸುಪ್ರದೋ ವಾಸುದೇವೋ ವಸುರ್ವಸುಮನಾ ಹವಿಃ. ಪರಮಾತ್ಮನನ್ನು ಮನೋಜವಃ ಅಂತ ಕರೀತಾರೆ. ಮನಸೋ ಜವ ಇವ ಜವಃ ಯಸ್ಯ ಸಹ, ಮನಸ್ಸಿನಂತೆ ವೇಗವನ್ನು ಯಾವ ಭಗವಂತ ಉಳ್ಳವನಾಗಿದ್ದಾನೋ ಮನಸ್ಸಿನ ವೇಗಕ್ಕಿಂತ ಮೀರಿ ಆ ಪರಮಾತ್ಮನ ವೇಗ, ವಾಯುವಿನ ವೇಗಕ್ಕಿಂತ ಮೀರಿ ಆ ಪರಮಾತ್ಮನ ವೇಗ. ಆದ್ದರಿಂದ ಮನೋಜವಃ ಅನ್ನೋದು ಭಗವಂತನ ಹೆಸರು. ಮನಸ್ಸಿನಂತೆ ವೇಗವಲ್ಲ, ಮನಸ್ಸಿನ ವೇಗಕ್ಕೆ ಕಾರಣ ಪರಮಾತ್ಮ. ಆದ್ದರಿಂದ ಮನೋಜವಃ ಅಂತ ಸತ್ಯಸಂಧ ತೀರ್ಥರು ತಿಳಿಸ್ತಾರೆ. ಮನಸೋ ಜವಃ ಯಸ್ಮಾತ್ ಇತಿ ಮನೋಜವಃ ಅಂತ. ಮನಸ್ಸಿನ ವೇಗ ಅದು ಯಾರಿಂದಲೋ. ಮನಸ್ಸು ತುಂಬ ವೇಗವಾಗಿ ಚಲಿಸ್ತದೆ. ಒಂದು ಕಡೆ ಕೂತಿರುತ್ತೇವೆ, 100 ಕಡೆಗೆ ವಿಚಾರ ಮಾಡಲಿಕ್ಕೆ ಸಾಧ್ಯ ಉಂಟು. ಬಿಜಾಪುರದಲ್ಲಿ ಕುಳಿತುಕೊಂಡು ದೂರದ ಯಾವುದೋ ಒಂದು ಊರನ್ನು ಚಿಂತನೆ ಮಾಡುತ್ತೇವೆ. ತಿರುಪತಿಯಲ್ಲಿ ಕುಳಿತುಕೊಂಡು ದೂರದ ಯಾವುದೋ ಒಂದು ಪ್ರಾಂತದ ವಿಚಾರವನ್ನೆಲ್ಲ ಚಿಂತನೆ ಮಾಡ್ತಾ ಇರ್ತೇವೆ. ಯಾವ ವೆಹಿಕಲ್ನಿಂದ ಸಾವಿರಾರು ಕಿಲೋಮೀಟರ್ಗಳಷ್ಟು ಪ್ರಾಂತವನ್ನು ತುಂಬ ವೇಗವಾಗಿ ಮುಟ್ಟಲಿಕ್ಕೆ ಆಗುವುದಿಲ್ಲವೋ ಅದನ್ನು ಮನಸ್ಸಿನ ಮೂಲಕವಾಗಿ ನಾವು ಮಾಡಬಹುದು ಅಂತ. ಆದರೆ ಇಷ್ಟು ವೇಗವಾಗಿ ಚಲಿಸುವ ಮನಸ್ಸಿಗಿಂತ ವೇಗ ಅದು ಪರಮಾತ್ಮನದ್ದು. ಆ ಮನಸ್ಸಿನ ವೇಗಕ್ಕೆ ಕಾರಣ ಆ ಭಗವಂತ. ಆದ್ದರಿಂದ ಅವನನ್ನು ಮನೋಜವಃ ಅಂತ ಕರೀತಾರೆ. ತೀರ್ಥಕರಃ, ತೀರ್ಥ ಅನ್ನೋದಕ್ಕೆ 4-6 ಅರ್ಥಗಳ ವಿಚಾರವನ್ನು ನಾವು ತಿಳಿದುಕೊಳ್ಳಬಹುದು. ಒಂದು ಮುಖ್ಯವಾಗಿ ತೀರ್ಥ ಅಂತಂದರೆ ನದಿಗಳು ಅಂತ, ತೀರ್ಥ ಸ್ನಾನ ಅಂತ ಹೇಳುತ್ತೇವೆ. ನದಿಗಳು ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮರತಿ ಚ ಫಲ್ಗು, ಸರಯು, ಶ್ರೀಗಂಡಕಿ, ಗೋಮತಿ, ಕಾವೇರಿ, ಕಪಿಲಾ, ಪ್ರಯಾಗ, ವಿನುತಾ, ನೇತ್ರಾವತೀತ್ಯಾದಯಃ ನದ್ಯಶ್ರೀ ಹರಿಪಾದ ಪಂಕಜಭುವ. ಇಷ್ಟು ನದಿಗಳ ಹೆಸರುಗಳನ್ನು ನಿತ್ಯದಲ್ಲಿ ನಾವು ಸ್ಮರಣ ಮಾಡುತ್ತೇವಲ್ಲ, ಆ ಎಲ್ಲ ತೀರ್ಥಗಳು ಯಾವ ಪರಮಾತ್ಮನು ಆ ಎಲ್ಲ ತೀರ್ಥಗಳನ್ನು ಮಾಡಿ ಧರ್ಮ ಸಾಧನಕ್ಕೆ ಹಾದಿಯನ್ನು ಮಾಡಿಕೊಟ್ಟಿದ್ದಾನೋ ಅಂತಹ ಭಗವಂತ ತೀರ್ಥಕರಃ ಅಂತ ಅನ್ನಿಸಿಕೊಳ್ಳುತ್ತಾನೆ. ಮುಖ್ಯವಾಗಿ ಗಂಗೆಗೆ ಎಲ್ಲ ನದಿಗಳು ಸೇರ್ತವೆ ಅಂತ ನಾವು ಕೇಳುತ್ತೇವೆ. ಅದರ ಅರ್ಥ ಗಂಗಾ ನದಿಯ ಅಡಿಯಲ್ಲಿ ಉಳಿದ ಎಲ್ಲ ನದಿಗಳು ಬರುತ್ತವೆ. ಅಷ್ಟು ಶ್ರೇಷ್ಠವಾದದ್ದು ಗಂಗೆ. ಎಲ್ಲೇ ಸ್ನಾನವನ್ನು ಮಾಡಿದರೂ ಗಂಗೆಯನ್ನು ಅನುಸಂಧಾನ ಮಾಡಿಕೊಂಡೇ ಮಾಡಬೇಕು ಅಂತ. ಆ ಗಂಗೆಯನ್ನು ಭೂಮಿಗೆ ತಂದಂತಹ ಭಗವಂತ ತೀರ್ಥಕರಃ. ಇನ್ನೊಂದು ತೀರ್ಥ ಅನ್ನೋದಕ್ಕೆ ಶಾಸ್ತ್ರ ಅಂತ ಅರ್ಥ. ಸಕಲ ಶಸ್ತ್ರಾಸ್ತ್ರಗಳನ್ನು ಭಗವಂತ ವೇದವ್ಯಾಸ ರೂಪದಿಂದ ಅವತಾರವನ್ನು ಮಾಡಿ ರಚನೆ ಮಾಡಿಕೊಟ್ಟಿದ್ದಾನೆ. ಆದ್ದರಿಂದ ತೀರ್ಥಂ ಕರೋತಿ ಇತಿ ತೀರ್ಥಕರಃ. ಯಾವ ಭಗವಂತ
ವೇದವ್ಯಾಸ ರೂಪದಿಂದ ಅವತಾರವನ್ನು ಮಾಡಿ ಸಕಲ ಶಾಸ್ತ್ರಗಳನ್ನು ವೇದವನ್ನು ನಿರ್ಣಯ ಮಾಡುವಂತಹ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ರಚನೆ ಮಾಡಿಕೊಟ್ಟು ಪರಮಾನುಗ್ರಹವನ್ನು ಮಾಡಿದ್ದಾನೋ ಅಂತಹ ಭಗವಂತ ತೀರ್ಥಕರಃ. ಇನ್ನೊಂದು ತೀರ್ಥ ಅನ್ನೋದಕ್ಕೆ ಶಾಸ್ತ್ರ ಅಥವಾ ಶಾಸ್ತ್ರ ಪುಸ್ತಕ ಅಂತ ಇಟ್ಟುಕೊಂಡ್ರೆ, ಹಯಗ್ರೀವರೂಪಿ ಪರಮಾತ್ಮ ಕೈಯಲ್ಲಿ ಪುಸ್ತಕವನ್ನು ಹಿಡಿದಿದ್ದಾನೆ. ಹೀಗಾಗಿ ತೀರ್ಥಂ ಶಾಸ್ತ್ರಂ ಕರೆ ಯಸ್ಯ ಸಹ ತೀರ್ಥಕರಃ. ಯಾವ ಭಗವಂತ ತನ್ನ ಕರದಲ್ಲಿ ಕೈಯಲ್ಲಿ ಶಾಸ್ತ್ರದ ಪುಸ್ತಕವನ್ನು ಹಿಡಿದು ಶಂಖಾಕ್ಷ ಪುಸ್ತಕ ಸುಬೋಧ ಯುಕ್ತಾಬ್ಜ ಬಾಹುಂ ಎಂಬುದಾಗಿ ನಾವು ಕೇಳುತ್ತೇವೋ, ಹಾಗೆ ತನ್ನ ಕೈಯಲ್ಲಿ ಶಾಸ್ತ್ರಗಳ ಪುಸ್ತಕವನ್ನು ಹಿಡಿದು ಸಂದೇಶ ಕೊಡ್ತಾ ಇದ್ದಾನೆ. ಇದನ್ನು ಓದಿ ನಾನು ನಿಮಗೆ ತಿಳಿತೇನೆ, ನಿಮ್ಮ ಮೇಲೆ ಅನುಗ್ರಹ ಮಾಡುತ್ತೇನೆ ಅಂತ ಹೇಳಿ. ಅಂತಹ ಭಗವಂತ ತೀರ್ಥಕರಃ ಅಂತ. ವಸುರೇತಾಹ. ವಸುನಿ ಜಲೆ ರೇತೋ ಯಸ್ಯ ಸಹ ವಸುರೇತಾಹ. ನೀರಿನಲ್ಲಿ, ಧನದಲ್ಲಿ, ಮಣಿಯಲ್ಲಿ ವಿಶೇಷವಾದ ತನ್ನ ಶಕ್ತಿಯನ್ನು ಇಟ್ಟಂತಹ ಭಗವಂತ, ಅವುಗಳನ್ನು ಸೃಷ್ಟಿ ಮಾಡಿದಂತಹ ಭಗವಂತ ವಸುರೇತಾಹ ಅಂತ ಅನ್ನಿಸಿಕೊಳ್ಳುತ್ತಾನೆ. ವಸುಪ್ರದಃ ಅಂತ. ವಸೂನಿ ಧನಾನಿ. ವಸು ಅನ್ನೋದಕ್ಕೆ ವಸುತೋ ಏ ಧನೇ ಮಣೌ ಅಂತ ಹೇಳಿ ಕೋಶ ಉಂಟು. ವಸು ಅಂದರೆ ನೀರು, ವಸು ಅಂದರೆ ಹಣ, ವಸು ಅಂದರೆ ರತ್ನಮಣಿಗಳು ಅಂತ. ಇವುಗಳನ್ನೆಲ್ಲ ಪ್ರದಹ ಪ್ರಕರ್ಷೇಣ ದದಾತಿ ಭಕ್ತಾನ್. ಭಕ್ತಾನಾಂ ಪ್ರಕರ್ಷೇಣ ವಸೂನಿ ದದಾತಿ ಇತಿ ವಸುಪ್ರದಃ. ಶ್ರೇಷ್ಠವಾದ ಧನವನ್ನು, ಶ್ರೇಷ್ಠವಾದ ಸಂಪತ್ತನ್ನು, ರತ್ನಗಳನ್ನು, ನೀರನ್ನು ಭಕ್ತರ ಮೇಲೆ ಕರುಣೆಯನ್ನು ತೋರಿಸಿ ನೀಡುತ್ತಾನೆ. ಆದ್ದರಿಂದ ವಸುಪ್ರದಃ ಇದು ಭಗವಂತನ ಹೆಸರು. ವಿಶೇಷ ಅಂದರೆ ಮತ್ತೊಮ್ಮೆ ವಸುಪ್ರದಃ ಅಂತ ಇದೇ ಶ್ಲೋಕದಲ್ಲಿ ನಾಮ ಸಂಕೀರ್ತನೆಯನ್ನು ಭೀಷ್ಮರು ಮಾಡುತ್ತಾರೆ. ವಸುಪ್ರದಃ ಅಂತ ಏನಿದು ವಿಶೇಷ ಅಂತ ಕೇಳಿದರೆ ಅದಕ್ಕೆ ಭಾರಿ ಅರ್ಥವನ್ನು ಸತ್ಯಸಂಧ ತೀರ್ಥರು ಹೇಳುತ್ತಾರೆ. ವಸ್ವವತಾರಂ ಭೀಷ್ಮಂ ಅರ್ಜುನಾರ್ಥಂ ಪ್ರಕರ್ಷೇಣ ಖಂಡಯತೀತಿ ವಸುಪ್ರದಃ. ತಾವೇ ಹೇಳುತ್ತಾರೆ, ಭೀಷ್ಮರು ಮೂಲದಲ್ಲಿ ದ್ಯುನಾಮಕ ವಸು. ಬ್ರಹ್ಮದೇವರ ವಸಿಷ್ಠ ಋಷಿಗಳ ಶಾಪ ಪ್ರಭಾವದಿಂದ ಇಲ್ಲಿ ಭೀಷ್ಮರಾಗಿ ಬಂದಿದ್ದು. ಹಾಗೆ ಭೀಷ್ಮರಾಗಿ ಬಂದಾಗ ಅರ್ಜುನನನ್ನು ವಿರೋಧ ಮಾಡಿದ್ದಕ್ಕಾಗಿ ಅರ್ಜುನನಿಗೋಸ್ಕರವಾಗಿ, ಭೀಮನಿಗೋಸ್ಕರವಾಗಿ ಪ್ರಕರ್ಷೇಣ ಖಂಡಯತಿ ಅವರನ್ನು ದೂಷಣ ಮಾಡುತ್ತಾನೆ ಭಗವಂತ. ಅವರಿಗೆ ಬಾಣವನ್ನು ಹೊಡಿ ಅಂತ ಹೇಳುತ್ತಾನೆ ಭಗವಂತ. ಆದ್ದರಿಂದ ವಸುಪ್ರದಃ ಅಂತ ಇದು ಸ್ವಾಹಂಕಾರ ಖಂಡನವನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ವಾಸುದೇವ, ವಸುದೇವನ ಮಗನಾಗಿ ಪರಮಾತ್ಮ ಅವತಾರ ಮಾಡಿದ್ದಾನೆ. ಆದ್ದರಿಂದ ವಾಸುದೇವ. ಬಲಜ್ಞಾನ ಸ್ವರೂಪನಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ವಾಸುದೇವ ಅಂತ ನಾವು ಕೇಳುತ್ತೇವೆ. ಯದ್ವಾ ವಾಸುಭಿರ್ದೇವೈ ಜ್ಞಾನಾದಿರೂಪಾಂತರ ದ್ರವ್ಯೈ ವಾ ದೀವ್ಯತಿ ಪ್ರಕಾಶತೆ ಇತಿ ವಾಸುದೇವ ಶಬ್ದಿತಂ ಬ್ರಹ್ಮಶರೀರಂ ತತ್ರ ಜ್ಞಾಯತೆ. ಬ್ರಹ್ಮದೇವರ ಶರೀರ ಅನ್ನೋದಕ್ಕೆ ವಸುದೇವ ಅಂತ ಅರ್ಥವನ್ನು ಮಾಡಿದರೆ ಅದರಿಂದ ತಿಳಿಯಲ್ಪಡ್ತಾನೆ. ಆದ್ದರಿಂದ ವಾಸುದೇವ ಅಂತನ್ನುವ ಅರ್ಥವೂ ಕೂಡ ಇದಕ್ಕೆ ಕೂಡುತ್ತದೆ. ಇನ್ನೊಂದು ವಸುದೇವ ಅಂತನ್ನೋದಕ್ಕೆ ಭೀಷ್ಮ. ವಸುವಿನಲ್ಲಿಯೇ ದೇವ ಶ್ರೇಷ್ಠನಾದಂಥವನು ದ್ಯುನಾಮಕ ವಸು ಭೀಷ್ಮ. ಆ ಭೀಷ್ಮನಿಗೆ ಸ್ವಾಮಿ ಪರಮಾತ್ಮ. ಆದ್ದರಿಂದ ವಸುದೇವನ ಸ್ವಾಮಿ ವಾಸುದೇವ ಅಂತನ್ನುವ ಅರ್ಥ ಇಲ್ಲಿ ತಿಳಿಯಲ್ಪಡಬೇಕು. ಆ ರೀತಿಯಾಗಿ ಅರ್ಥವಾಗ್ತಾ ಇದೆ. ವಸುಹು
ಸಕಲ ವಸ್ತುಗಳಲ್ಲಿ ವಸತೀತಿ ವಸು. ಪರಮಾತ್ಮ ಎಲ್ಲ ವಸ್ತುಗಳಲ್ಲಿ ತಾನೇ ಇರ್ತಾನೆ, ಆದ್ದರಿಂದ ವಸತೀತಿ ವಸು. ವಸುಮನಾಹ, ಭಕ್ತರು ಭಕ್ತಿಯಿಂದ ಸಮರ್ಪಣ ಮಾಡುವ ವಸ್ತುಗಳಲ್ಲಿ ಮನಸ್ಸನ್ನು ಇಟ್ಟವನು, ಆದ್ದರಿಂದ ವಸುಮನಾಹ. ಈಗ ತಾನೇ ತಿಳಿದಂತೆ ವಸು ಅನ್ನೋದಕ್ಕೆ ನೀರು ಅಂತ ಅರ್ಥ. ನೀರಿನಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ, ಮನಸ್ಸನ್ನು ಇಟ್ಟವನಾಗಿದ್ದಾನೆ. ಭಕ್ತರು ಮಾಡುವ ಅಭಿಷೇಕದ ನೀರಿನಲ್ಲಿ ತಾನಿದ್ದು ತೀರ್ಥ ಮಾಡುತ್ತಾನೆ ಅದನ್ನು, ಆದ್ದರಿಂದ ವಸುಮನಾಹ. ಹೀಗೆ ಭಕ್ತರು ಅರ್ಪಿಸುವ ಸಕಲ ವಸ್ತುಗಳಲ್ಲಿ, ಸಂಪತ್ತಿನಲ್ಲಿ, ಮಣಿಗಳಲ್ಲಿ, ನೀರಿನಲ್ಲಿ ತಾನು ಇದ್ದು ಅವುಗಳಲ್ಲಿ ತನ್ನ ಮನಸ್ಸನ್ನು ಇಟ್ಟವನಾಗಿದ್ದಾನೆ, ಆದ್ದರಿಂದ ವಸುಮನಾಹ. ಇದು ಭಗವಂತನ ಹೆಸರು. ಹವಿಹಿ, ಸಕಲ ಹವಿಸ್ಸುಗಳು ಭಗವಂತನಿಗೆ ಸಮರ್ಪಿತವಾಗುವಂತಹದ್ದು. ಹವಿಸ್ಸಿನಲ್ಲಿ ಸಮರ್ಪಿತವಾಗುವ ಸಕಲ ದ್ರವ್ಯವೂ ಆ ಭಗವಂತನದ್ದೇ, ಆದ್ದರಿಂದ ಹೂಯತೆ ಇತಿ ಹವಿಹಿ. ಆ ಹವಿಸ್ಸು ಅದರ ಸ್ವಾಮಿ ಪರಮಾತ್ಮ, ಆದ್ದರಿಂದ ಹವಿ. ಆ ಹವಿಸ್ಸನ್ನು ತಾನೇ ಸ್ವೀಕಾರ ಮಾಡುತ್ತಾನೆ, ಆದ್ದರಿಂದ ಹವಿ. ಹೀಗೆ ಹವಿಹಿ ಅನ್ನೋದು ಭಗವಂತನ ಹೆಸರು ಅಂತ ನಾವು ತಿಳಿದುಕೊಳ್ಳಬಹುದು. ಇಂತಹ ಸಕಲ ಭಗವಂತನ ನಾಮಗಳು ಕೂಡ ಮನೋಜವಃ, ತೀರ್ಥಕರಃ, ವಸುರೇತಾಃ, ವಸುಪ್ರದಃ, ವಸುಪ್ರದಃ, ವಾಸುದೇವಃ, ವಸುಃ, ವಸುಮನಾಃ, ಹವಿಹಿ ಎಂಬುದಾಗಿ ಈ ಎಲ್ಲ ಪರಮಾತ್ಮನ ನಾಮಗಳು ವಿಶೇಷವಾದ ಪರಮಾತ್ಮನ ಮಹಿಮೆಯನ್ನು ತಿಳಿಸ್ತವೆ. ಈ ಎಲ್ಲ ನಾಮಗಳಿಂದ ಸ್ತುತ್ಯನಾದಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.